ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಾವು ಶ್ರಾವಣ ಶನಿವಾರಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ, ಅದನ್ನು ವ್ಲಾಗ್ ಮಾಡಿದ್ದೀನಿ. ಸೊ ಎಲ್ಲ ಪೂಜೆ ಐಟಮ್ಸ್ನ ಬ್ಯಾಗಿಗೆ ಹಾಕ್ಕೊಂಡಿದ್ವಿ. ನಾನು ಹಿಂಗೆ ರೆಡಿ ಆಗಿದ್ದೆ. ಸೊ ಸ್ಯಾರಿ ಉಟ್ಕೊಂಡಿದ್ದೆ ಫಸ್ಟ್ ಟೈಮು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ಆ್ಯಕ್ಚುಲಿ ಅದು ನನ್ನ ಡ್ರೀಮ್ ಆಗಿತ್ತು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮನೆ ದೇವ್ರಿಗೆ ಸೀರೆ ಉಟ್ಕೋಬೇಕು ಅಂತ. ಸೊ ಈ ರಾಯಲ್ ಬ್ಲೂ ಸ್ಯಾರಿ ಉಟ್ಕೊಂಡಿದ್ವಿ. ಆಲ್ಮೋಸ್ಟ್ ಹೈವೇ ಹತ್ರ ರೀಚ್ ಆಗಿದ್ವಿ. ಬೆಂಗಳೂರಿಂದ ಆಲ್ಮೋಸ್ಟ್ 200 ಕಿಲೋಮೀಟರ್ ಏನೋ ಬರುತ್ತೆ. ಸೊ ನಮ್ಮ ಮನೆ ದೇವ್ರ ಹೆಸರು ಶ್ರೀ ಕದ್ಲಿ ವೆಂಕಟರಮಣ ಸ್ವಾಮಿ. ಅನ್ನದಾನಕ್ಕೂ ಕೊಟ್ಟಿದ್ವಿ. ಸೊ ಅನ್ನದಾನಕ್ಕೂ ರೆಡಿ ಮಾಡ್ಕೊತಿದ್ವಿ. ಅಲ್ಲೇ ಒಂದು ಕೆರೆ ಹರಿಯುತ್ತೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ತುಂಬ ಫ್ಲೋ ಜಾಸ್ತಿ ಇರುತ್ತೆ, ಬಟ್ ಈ ಸಲ ಏನೋ ಕಡಿಮೆ ಇತ್ತು ಫ್ಲೋ. ಆಮೇಲೆ ದೇವ್ರನ್ನ ಮೆರವಣಿಗೆ ಮಾಡಿಸಿದ್ರು. ನಾನು ಫಸ್ಟ್ ಟೈಮ್ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಅದೇ ದೇವ್ರನ್ನ ಮೆರವಣಿಗೆ ದೇವಸ್ಥಾನ ಸುತ್ತ ಮೆರವಣಿಗೆ ಮಾಡಿಸ್ತಾರೆ. ಇದು ನಮ್ಮ ಮನೆ ದೇವರು. ಆ್ಯಕ್ಚುಲಿ ವೆಂಕಟರಮಣ ಸ್ವಾಮಿದು ಇನ್ನೊಂದು ರೂಪ ಕದಲಿ ವೆಂಕಟರಮಣ ಸ್ವಾಮಿ. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಆಲ್ಮೋಸ್ಟ್ ನಮ್ಮ ದೇವ್ರು ನಾನ್ ವೆಜ್ ತಿನ್ನುತ್ತೆ, ಬಟ್ ಈ ಮೆರವಣಿಗೆ ದೇವ್ರಿಗೆ ಮಾತ್ರ ನಾನ್ ವೆಜ್ಜು. ಓಕೆ, ಇದು ಅಭಿಷೇಕಕ್ಕೂ ಕೊಟ್ಟಿದ್ವಿ ನಾವು. ಸೊ ಎಲ್ಲ ಅಭಿಷೇಕ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಹೆಣ್ದೇವ್ರು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೇ ಹತ್ರ. ಅದು ಮುಲ್ಕಟ್ಟಮ್ಮ ಅನ್ನೋದು ನಮ್ಮ ಮನೆ ದೇವರು. ಸೊ ಅಲ್ಲೇ ನಾವು ನಿಂಬೆಹಣ್ಣು ಸೀರೆ ಎಲ್ಲ ತೊಗೊಂಡ್ವಿ. ತುಂಬ ರಶ್ ಇರುತ್ತೆ, ಬಟ್ ಈ ಟೈಮ್ ಏನೋ ರಶ್ ಕಡಿಮೆ ಇತ್ತು, ಯಾಕಂದರೆ ನಾವು ಹೋಗಿದ್ದಿದ್ದು ಸ್ಯಾಟರ್ಡೇ. ದೇವಸ್ಥಾನ ಅಂತೂ ದೊಡ್ಡದಾಗಿಲ್ಲ, ಬಟ್ ದೇವ್ರು ತುಂಬ ಪವರ್ಫುಲ್ಲು. ನಾನು ವಾಯ್ಸ್ ಕಟ್ ಆಗ್ತಾಯಿದ್ರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಏನೋ ಎರರ್ ಬರ್ತಿತ್ತು. ಆಮೇಲೆ ನಾವು ಈ ಕಂಕಣ ಅನ್ನೋದೇನೋ ಕಟ್ಟಿದ್ರು. ಆಮೇಲೆ ಜನ ಇರಲಿಲ್ಲ ಈ ಸಲ, ಬೇಗ ದರ್ಶನ ಆಯಿತು. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಅದು. ನಾವು ಚೆನ್ನಾಗಿ ಪೂಜೆ ಮಾಡ್ಕೊಂಡು ಮತ್ತೆ ಬರೋ ದಾರಿಲೇ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್. ನಾನು ಇದ್ರ ಬಗ್ಗೆ ಆಲ್ರೆಡಿ ರೀಲ್ ಹಾಕಿದ್ದೆ. ಸೊ ಇಲ್ಲಿಗೆ ಹೋಗಿ, ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಹೋಗ್ತಿದ್ದಿದ್ದು. ತುಂಬ ಚೆನ್ನಾಗಿದೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ರಿವ್ಯೂ ಎಲ್ಲ. ಸೊ ಹೋಗ್ಬೇಕನ್ನಿಸ್ತು, ಹೋಗಿದ್ವಿ. ಆಲ್ಮೋಸ್ಟ್ ಸಂಜೆ ಆಗಿತ್ತು. ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿತ್ತು. ಇಲ್ಲೂ ಅಷ್ಟೇ ಫ್ರೀ ಇತ್ತು, ಯಾಕಂದರೆ ಸ್ಯಾಟರ್ಡೇ ಆಗಿದ್ದರಿಂದ ಜನ ಏನು ಅಷ್ಟಿರಲಿಲ್ಲ. ಸೊ ನಾನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಟೆಂಪಲ್ನ. ಮತ್ತು ಅಲ್ಲಿ ಶನಿ ಮಹಾತ್ಮ ಸ್ವಾಮಿನೂ ಇತ್ತು. ಅಲ್ಲಿ ನಾವು ಎಳ್ಬತ್ತಿ ತೊಗೊಂಡು ಆ ಬೆಂಕಿ ಕೊಂಡದಲ್ಲಿ ಹಾಕಿದ್ವಿ. ಮತ್ತು ಅಲ್ಲಿ ಗಣೇಶನೂ ಇತ್ತು. ಮತ್ತು ತುಂಬ ನವಗ್ರಹಗಳು ಇದ್ವು. ನಾವು ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ದೊಡ್ಡ ದೇವಸ್ಥಾನ. ನೀವೇನಾದರೂ ಯಾವಾಗಾದರೂ ಫ್ರೀ ಇದ್ದರೆ ವೀಕೆಂಡ್ ಟೈಮಲ್ಲಿ ಖಂಡಿತ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಯಾರ್ಯಾರಿಗೆ ಆಂಜನೇಯ ಮದುವೆ ಆಗಿದೆ ಅನ್ನೋದು ಗೊತ್ತು, ಕಮೆಂಟ್ ಮಾಡಿ. ಸೊ ಎಲ್ಲ ನವಗ್ರಹಗಳು ಇದ್ವು. ಆಂಜನೇಯಂಗೆ ಮದುವೆ ಆಗಿದೆ ಮತ್ತು ಎಲ್ಲ ನವಗ್ರಹಗಳು ನೋಡ್ಕೊಂಡ್ವಿ. ಆಮೇಲೆ ಆಲ್ಮೋಸ್ಟ್ ಕ್ಯಾಮ್ರಾ ಅಲೌಡ್ ಇರಲಿಲ್ಲ, ಸ್ವಲ್ಪ ಕಡೆ ಮಾತ್ರ ಮಾಡಿದ್ದೆ. ಮತ್ತು ಅಲ್ಲಿ ಗುರುಗಳ ಸಾನ್ನಿಧ್ಯನೂ ನೋಡಿದೆ. ಕೃಷ್ಣನ ತೊಟ್ಲಲ್ಲಿ ಹಾಕಿದ್ರು, ಅದನ್ನು ನೋಡಿದೆ. ಇದೇ ಆಂಜನೇಯ ದಂಪತಿಗಳು. ಮತ್ತು ಅದು 5 ಫೀಟ್ ಟಾಲ್ ಇದೆ ಆಂಜನೇಯನ ಸ್ಟ್ಯಾಚು ಮೇಲೆ. ಸೊ ಫೀಟ್ ಹತ್ರ ಹೋಗೋಕ್ಕೆ 10 ರುಪೀಸ್ ಏನೋ ಎಂಟ್ರಿ. ಮತ್ತು ಇದಾಗಿತ್ತು ವ್ಯೂ. ನಾನು ಎಲ್ಲ ಅಡ್ರೆಸ್ ಲೊಕೇಶನ್ ಎಲ್ಲ ನಾನು ಇದರಲ್ಲಿ ಮೆನ್ಷನ್ ಮಾಡಿದ್ದೆ ಶಾರ್ಟ್ ರೀಲಲ್ಲಿ, ಹೋಗಿ ಚೆಕ್ ಮಾಡಿ. ದೇವಸ್ಥಾನ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ. ಬೇರೆ ಟೈಮಲ್ಲಿ ಬಂದರೆ ಅನ್ನದಾನ ಇರುತ್ತೆ, ಬಟ್ ಸ್ಯಾಟರ್ಡೇ ಆಲ್ರೆಡಿ ಸಂಜೆ ಆಗೋದ್ರಿಂದ ಅನ್ನದಾನ ಇರಲಿಲ್ಲ. ನಾನು ಎಲ್ಲ ಇನ್ಫಾರ್ಮೇಷನ್ ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿದ್ದೆ, ಮತ್ತು ನನ್ನ ರೀಲ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಆಮೇಲೆ ಮನೆಗೆ ಬಂದು ವ್ಲಾಗ್ ಎಂಡ್ ಮಾಡಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.